ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು. ಆದರೆ ಸರ್ಕಾರಗಳು ಇತರೆ ರಾಜ್ಯಗಳನ್ನು ಮೆಚ್ಚಿಸಲು ಬೇರೆ ಬೇರೆ ರಾಜ್ಯಗಳಿಗೆ ಮೊದಲ ಆದ್ಯತೆ ನೀಡುತ್ತಿದೆ. ಇದರಿಂದ ರಾಜ್ಯದ ನಿರುದ್ಯೋಗಿಗಳ ಸಂಖ್ಯೆ ಏರುತ್ತಿದೆ. ಇದನ್ನರಿತ ಡಾಕ್ಟರ್ ಸರೋಜಿನಿ ಮಹಿಷಿ 1985ರಲ್ಲಿ ಸರ್ಕಾರಕ್ಕೆ ವರದಿಯೊಂದನ್ನು ನೀಡಿದರು. ಇದುವರೆಗೂ ಯಾವುದೇ ಸರ್ಕಾರಗಳು ಅದನ್ನು ಜಾರಿ ಮಾಡಲು ಮುಂದಾಗಿಲ್ಲ. ಈ ಬಾರಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಬೆಂಗಳೂರಿನಲ್ಲಿ ನವೆಂಬರ್ 4ರಿಂದ ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟ ಮುಷ್ಕರವನ್ನ ನಡೆಸುತ್ತಿದ್ದಾರೆ. ಹೋರಾಟದ ನೇತೃತ್ವ ವಹಿಸಿರುವ ಕರವೇ ರಾಜ್ಯಾಧ್ಯಕ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಗಲಗುರ್ಕಿ ಛಲಪತಿ ಮಾತನಾಡಿ, ಆಂಧ್ರಪ್ರದೇಶದ ಸಿಎಂ ಜಗನ್ ಉದ್ಯೋಗ ಸೃಷ್ಟಿಯಲ್ಲಿ ರಾಜ್ಯದವರಿಗೆ 80% ಅವಕಾಶ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿಯೂ ಉದ್ಧವ್ ಠಾಕ್ರೆ ಅದೇ ಪಾಲಿಸಿಯನ್ನ ಮಾಡಿದ್ದು, ತಮಿಳುನಾಡಿನಲ್ಲಿಯೂ ಜಯಲಲಿತಾ ಉದ್ಯೋಗಗಳಿಗೆ ತಮಿಳಿಗರಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇತರೆ ರಾಜ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿರುವುದನ್ನು ತಪ್ಪಿಸಬೇಕು. ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿ 33 ದಿನಗಳಿಂದ ಅನಿರ್ದಿಷ್ಟ ಮುಷ್ಕರವನ್ನ ನಡೆಸುತ್ತಿದ್ದೇವೆ. ನಮ್ಮ ಹೋರಾಟದ ಸ್ಥಳಕ್ಕೆ ಸಚಿವ ಸಿಟಿ ರವಿ ಮತ್ತು ಸುರೇಶ್ ಕುಮಾರ್ ಬಂದು ಔಪಚಾರಿಕವಾಗಿ ಮಾತುಕತೆ ನಡೆಸಿದ್ದಾರೆ. ಆದರೆ ಯಾವುದೇ ಖಚಿತ ಭರವಸೆ ಕೊಟ್ಟಿಲ್ಲ. ನಮ್ಮ ಬೇಡಿಕೆಯನ್ನ ಸರ್ಕಾರ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವವರೆಗೂ ಪ್ರತಿಭಟನೆ ಮುಂದುವರೆಯಲಿದೆ ಎಂದರು. ಸರ್ಕಾರದವರು ಇಲ್ಲಿ ತನಕ ಯಾವ ಒಬ್ಬ ಈ ವಿಧಾನಸೌಧಕ್ಕೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು, ಲೋಕಸಭೆ ಸದಸ್ಯರು ಬಂದಿಲ್ಲ. ಏನು ನಮ್ಮ ಸಚಿವರಾದಂತಹ ಸಿಟಿ ರವಿಯವರು ಹಾಗೆ ಸುರೇಶ್ ಕುಮಾರ್ ಅವರು ಬಂದು ಯಥಾಸ್ಥಿತಿ 33 ವರ್ಷಗಳಿಂದ ನೆನಗುದ್ದಿದ್ದಂಥ ಈ ಯೋಜನೆಯನ್ನ ಇದೇ ರೀತಿ ರಾಜಕಾರಣಿಗಳು ಆಶ್ವಾಸನೆ ಕೊಟ್ಟು ಇಲ್ಲಿ ತನಕ ಮಾಡಿಲ್ಲ. ಅದೇ ರೀತಿ ಇವರು ಆಶ್ವಾಸನೆ ಕೊಡೋಕೆ ಬಂದರು. ಅದರಿಂದ ಯಾವುದೇ ಕಾರಣಕ್ಕೆ ನಾವು ಆಶ್ವಾಸನೆ ಬಗ್ಗೋದಿಲ್ಲ. ಏನು ಪರಿಷ್ಕೃತ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಆ ವರದಿ ಕೂಡ ಸರ್ಕಾರದಲ್ಲಿದೆ. 2017ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಅನುಷ್ಠಾನಗೊಳಿಸಿ. ಈಗಾಗಲೇ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೀವು ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಅನುಷ್ಠಾನಗೊಳಿಸಬೇಕು. ಈಗಾಗಲೇ ಮೊನ್ನೆ ತಾನೇ ಏನು ಅನುಭವವಿಲ್ಲದಂಥ ರಾಜಕಾರಣಿ ಯಾರು ನಮ್ಮ ಪಕ್ಕದ ಆಂಧ್ರದ ಜಗನ್ಮೋಹನ್ ರೆಡ್ಡಿ ಅವರು ಸ್ಥಳೀಯರಿಗೆ 80% ಉದ್ಯೋಗ ಮೀಸಲಾತಿಯನ್ನು ಬಿಟ್ಟಿದ್ದಾರೆ. ಮತ್ತು ಏನು ಮೊನ್ನೆ ಉದ್ಭವ ಠಾಕ್ರೆ, ಮಹಾರಾಷ್ಟ್ರದ ಉದ್ಭವ ಠಾಕ್ರೆ ಆತನ ಪ್ರಮಾಣ ವಚನ ಮುಂಚೆನೇ ಸ್ಥಳೀಯರಿಗೆ 80% ಉದ್ಯೋಗ ಅಂತೇಳಿ ಅವ್ರು ಹೇಳಿದ್ರು. ಅದೇ ರೀತಿ ನಮ್ಮ ರಾಜ್ಯದ ಒಬ್ಬ ಹೆಣ್ಣು ಮಗಳು ತಮಿಳುನಾಡಿಗೆ ಹೋಗಿ ಅವರು ಹೋದ ಮೇಲೆ ಆ ತಮಿಳುನಾಡಿನ ಜನರು ನಮ್ಮ ನಾಯಕಿ ಅಂತ ಒಪ್ಕೊಂಡಿದ ತಕ್ಷಣ ಸ್ಥಳೀಯರಿಗೆ 90% ಉದ್ಯೋಗವನ್ನು ಅವರು ಬೇರೆದವರು ಮಾಡಿಕೊಟ್ಟಿದ್ದಾರೆ. ಈ ಥರ ಎಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ.